ಬುಕ್ಕಸಾಗರ ಗ್ರಾಮದ ಹಿನ್ನೆಲೆ ಮತ್ತು ಮಹತ್ವ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿ ನೆಲೆಸಿರುವ ಬುಕ್ಕಸಾಗರ ಗ್ರಾಮವು ಸುದೀರ್ಘ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಈ ಗ್ರಾಮದ ಹೆಸರು ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕ ಅರಸರಲ್ಲಿ ಒಬ್ಬನಾದ ಬುಕ್ಕರಾಯನಿಂದಲೇ ಬಂದಿದೆ ಎಂಬುದು ಸ್ಥಳೀಯವಾಗಿ ಪ್ರಚಲಿತವಿರುವ ದೃಢವಾದ ನಂಬಿಕೆ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣಯುಗವನ್ನು ಪ್ರಾರಂಭಿಸಿದ ಅರಸನ ನೆನಪನ್ನು ಈ ಗ್ರಾಮವು ತನ್ನ ಹೆಸರಿನ ಮೂಲಕ ಇಂದಿಗೂ ಉಳಿಸಿಕೊಂಡಿದೆ. ಬುಕ್ಕರಾಯನು ಈ ಪ್ರದೇಶದಲ್ಲಿ ನೀರು ಸಂಗ್ರಹಣೆಗೆ ಅಥವಾ ಗ್ರಾಮ ನಿರ್ಮಾಣಕ್ಕೆ ಪ್ರೋತ್ಸಾಹ ನೀಡಿದ ಕಾರಣದಿಂದಾಗಿ ಈ ಹೆಸರು ಬಂದಿರುವ ಸಾಧ್ಯತೆಯಿದೆ. ಬುಕ್ಕಸಾಗರವು ಕೇವಲ ಒಂದು ಗ್ರಾಮವಾಗಿರದೆ ಪ್ರಾಚೀನ ಸಾಮ್ರಾಜ್ಯವೊಂದರ ಧಾರ್ಮಿಕ ಮತ್ತು ಆಡಳಿತಾತ್ಮಕ ಪ್ರೋತ್ಸಾಹದ ಪ್ರತೀಕವಾಗಿದೆ. ಇದು ಕುಣಿಗಲ್ ಪ್ರದೇಶದ ಕಲೆ, ಸಂಸ್ಕೃತಿ ಮತ್ತು ವೈಷ್ಣವ ಧರ್ಮದ ಕೇಂದ್ರಬಿಂದುವಾಗಿ ಶತಮಾನಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಈ ಗ್ರಾಮವು ತನ್ನ ಅನಂತಶಯನ ಸ್ವಾಮಿ ದೇವಾಲಯದ ಕಾರಣದಿಂದಾಗಿಯೇ ಇತಿಹಾಸದಲ್ಲಿ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ. ದೇವಾಲಯದ ಇತಿಹಾಸ ಮತ್ತು ವಾಸ್ತುಶಿಲ್ಪ ಕ್ರಿಸ್ತ ಶಕ 14ನೇ ಶತಮಾನದ ಆರಂಭಿಕ ಅವಧಿಗೆ ಸೇರಿದೆ ಎಂದು ನಂಬಲಾಗಿದೆ. ಇದನ್ನು ವಿಜಯನಗರದ ಸ್ಥಾಪಕರಾದ ಹಕ್ಕ ಮತ್ತು ಬುಕ್ಕ ಸಹೋದರರು ಈ ಬುಕ್ಕಸಾಗರ ಮಾರ್ಗವಾಗಿ ಇಲ್ಲಿಗೆ ಬಂದು ತಂಗಿದ್ದು, ರಾತ್ರಿ ಮಲಗಿದ್ದ ವೇಳೆಯಲ್ಲಿ ಬುಕ್ಕನ ಕನಸಿನಲ್ಲಿ ಶ್ರೀ ಅನಂತಶಯನ ಸ್ವಾಮಿ ಬಂದು ಇಲ್ಲಿ ದೇವಾಲಯ ನಿರ್ಮಿಸಿ ನನ್ನನ್ನು ಪೂಜಿಸು ಎಂದು ಹೇಳಿತು. ಸ್ವಾಮಿಯ ಆಜ್ಞಾಯಂತೆ ಅಕ್ಕ ಬುಕ್ಕರು ಈ ದೇವಾಲಯ ನಿರ್ಮಿಸಿ ಅನಂತಶಯನ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ ಕಾರಣ ಈ ಗ್ರಾಮಕ್ಕೆ ಬುಕ್ಕಸಾಗರ ಎಂದು ಕರೆಯುತ್ತಾರೆ ಎಂಬುದು ಈ ಊರಿನ ಮತ್ತು ಭಕ್ತಾದಿಗಳ ನಂಬಿಕೆ. ಸುಮಾರು 1383ನೇ ಇಸವಿಯ ಸುಮಾರಿಗೆ ನಿರ್ಮಿಸಿದರು ಎಂಬುದು ಪ್ರಮುಖ ಐತಿಹ್ಯ. ಈ ದೇವಾಲಯವು ಭಗವಾನ್ ವಿಷ್ಣುವಿನ ಅನಂತಶಯನ ರೂಪಕ್ಕೆ ಸಮರ್ಪಿತವಾಗಿದ್ದು, ಆದಿಶೇಷನೆಂಬ ಸರ್ಪದ ಮೇಲೆ ಮಲಗಿರುವ ಭಂಗಿಯಲ್ಲಿ ದರ್ಶನ ನೀಡುತ್ತದೆ. ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಆರಂಭಿಕ ವಾಸ್ತುಶೈಲಿಯ ಸರಳತೆ ಮತ್ತು ದೃಢತೆಯನ್ನು ಪ್ರತಿಬಿಂಬಿಸುತ್ತದೆ. ದೇವಾಲಯವು ಮೂಲತಃ ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದ್ದು, ಗರ್ಭಗುಡಿ, ಸುಕನಾಸಿ ಮತ್ತು ನವರಂಗದಂತಹ ಸಾಂಪ್ರದಾಯಿಕ ರಚನೆಗಳನ್ನು ಹೊಂದಿದೆ. ದೇವಸ್ಥಾನವನ್ನು ಈಗ ಪುನಃ ನಿರ್ಮಾಣ ಮಾಡಲಾಗಿದೆ. ದೇವಾಲಯದ ಗರ್ಭಗುಡಿಯಲ್ಲಿ ನೆಲೆಸಿರುವ ಅನಂತಶಯನ ವಿಗ್ರಹವು ಭಕ್ತರಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತದೆ ಎಂಬ ನಂಬಿಕೆ ಬಲವಾಗಿದೆ. ಈ ದೇವಾಲಯವು ವಿಜಯನಗರ ಕಾಲದ ಧಾರ್ಮಿಕ ಕಟ್ಟಡಗಳ ನಿರ್ಮಾಣ ಪದ್ಧತಿಯನ್ನು ಸಾರುತ್ತದೆ. ದೇವಾಲಯದ ಸಾಂಪ್ರದಾಯಿಕ ಉತ್ಸವಗಳು ಮತ್ತು ಹಬ್ಬಗಳು ಶ್ರೀ ಅನಂತಶಯನ ಸ್ವಾಮಿ ದೇವಾಲಯದಲ್ಲಿ ವೈಷ್ಣವ ಸಂಪ್ರದಾಯದ ಎಲ್ಲಾ ಹಬ್ಬಗಳನ್ನು ಅತ್ಯಂತ ಭಕ್ತಿ ಮತ್ತು ಸಡಗರದಿಂದ ಆಚರಿಸಲಾಗುತ್ತದೆ. ವರ್ಷವಿಡೀ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪ್ರಮುಖವಾದದ್ದು ವೈಕುಂಠ ಏಕಾದಶಿ ಉತ್ಸವ. ಈ ದಿನದಂದು ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂಬ ನಂಬಿಕೆಯಿಂದ ಭಕ್ತರು ವಿಶೇಷ ಪೂಜೆ ಮತ್ತು ವೈಕುಂಠ ದ್ವಾರ ಪ್ರವೇಶಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಮತ್ತು ಶ್ರಾವಣ ಮಾಸದ ಪ್ರತಿ ಶನಿವಾರ ದೇವರ ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರುತ್ತಾರೆ. ಹಾಗೂ ಪ್ರತಿ ವರ್ಷವೂ ಲೋಕ ಕಲ್ಯಾಣಕ್ಕಾಗಿ ಇಲ್ಲಿ ಶ್ರೀದೇವಿ, ಭೂದೇವಿ ಮತ್ತು ಶ್ರೀ ಅನಂತಶಯನ ಸ್ವಾಮಿ ದೇವರುಗಳ ಕಲ್ಯಾಣೋತ್ಸವ ನಡೆಯುತ್ತದೆ. ಇದರ ಜೊತೆಗೆ ಪ್ರತಿ ವರ್ಷ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವವನ್ನು ಜಾತ್ರೆ ನಡೆಸಲಾಗುತ್ತದೆ. ರಥೋತ್ಸವದ ಸಮಯದಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ಅಲಂಕೃತ ರಥದಲ್ಲಿ ಇರಿಸಿ ಗ್ರಾಮದ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ಈ ಸಮಯದಲ್ಲಿ ಸಾವಿರಾರು ಭಕ್ತರು ಸೇರಿ ರಥ ಎಳೆದು ತಮ್ಮ ಭಕ್ತಿ ಸಮರ್ಪಿಸುತ್ತಾರೆ. ಯುಗಾದಿ, ದೀಪಾವಳಿ ಮತ್ತು ಕೃಷ್ಣ ಜನ್ಮಾಷ್ಟಮಿಯಂತಹ ಪ್ರಮುಖ ಹಿಂದೂ ಹಬ್ಬಗಳನ್ನು ಇಲ್ಲಿ ವಿಶೇಷ ಪೂಜೆಗಳೊಂದಿಗೆ ಆಚರಿಸಲಾಗುತ್ತದೆ. ಈ ಉತ್ಸವಗಳು ಕೇವಲ ಧಾರ್ಮಿಕ ಆಚರಣೆಗಳಾಗಿರದೆ ಗ್ರಾಮದ ಜನರಲ್ಲಿ ಐಕ್ಯತೆ ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸುವ ಸಾಮಾಜಿಕ ಕಾರ್ಯಕ್ರಮಗಳಾಗಿವೆ. ದೇವಾಲಯದ ಭೌಗೋಳಿಕ ಸ್ಥಳ ಮತ್ತು ಸಂಪರ್ಕ ಶ್ರೀ ಅನಂತಶಯನ ಸ್ವಾಮಿ ದೇವಾಲಯವು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬುಕ್ಕಸಾಗರ ಗ್ರಾಮದಲ್ಲಿ ನೆಲೆಗೊಂಡಿದೆ. ಬುಕ್ಕಸಾಗರ ಗ್ರಾಮವು ಕುಣಿಗಲ್ ಪಟ್ಟಣದಿಂದ ನಿರ್ದಿಷ್ಟ ದೂರದಲ್ಲಿದೆ. ಇದು ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಭಕ್ತರಿಗೆ ಸುಲಭವಾಗಿ ತಲುಪಲು ಸಾಧ್ಯವಾಗುವ ಸ್ಥಳದಲ್ಲಿದೆ. ಪ್ರಮುಖವಾಗಿ ಬೆಂಗಳೂರು-ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ನ ವ್ಯವಕಲನ 75 ಮೂಲಕ ಪ್ರಯಾಣಿಸುವಾಗ ಕುಣಿಗಲ್ ಪಟ್ಟಣದಿಂದ ಮಾರ್ಗವನ್ನು ಹಿಡಿದು ಈ ದೇವಾಲಯವನ್ನು ತಲುಪಬಹುದು. ರಸ್ತೆ ಮಾರ್ಗವು ಉತ್ತಮವಾಗಿದ್ದು, ಖಾಸಗಿ ಮತ್ತು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳ ಮೂಲಕ ಸುಲಭವಾಗಿ ಸಂಪರ್ಕ ಹೊಂದಿದೆ. ಈ ದೇವಾಲಯವು ಬೆಂಗಳೂರು, ತುಮಕೂರು ಮತ್ತು ಮೈಸೂರಿನಂತಹ ದೊಡ್ಡ ನಗರಗಳಿಂದ ಬರುವ ಯಾತ್ರಾರ್ಥಿಗಳಿಗೆ ಭೇಟಿ ನೀಡಲು ಅನುಕೂಲಕರವಾಗಿದೆ. ದೇವಾಲಯದ ನಿಖರವಾದ ಸ್ಥಳವು ಈ ಪುರಾತನ ಧಾರ್ಮಿಕ ಕೇಂದ್ರಕ್ಕೆ ಭೇಟಿ ನೀಡಲು ಇಚ್ಛಿಸುವ ಇತಿಹಾಸಪ್ರಿಯರಿಗೆ ಮತ್ತು ಭಕ್ತಾದಿಗಳಿಗೆ ಸುಲಭವಾಗಿ ಲಭ್ಯವಿದೆ.